ಈ ಮನುಷ್ಯನಿಗೆ ಕೋಪ ಜಾಸ್ತಿ. ತನಗೂ ಕೂಡ ಕೆಟ್ಟದ್ದನ್ನು ಮಾಡ್ಕೊತಾನೆ, ಬೇರೆಯವರು ಕೂಡ ಕೆಟ್ಟದ್ದನ್ನು ಮಾಡ್ತಾನೆ. ಕೋಪ ಬಂದಾಗ ಅವನು ಕೋಪವನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಹೀಗೆ ಒಬ್ಬ ವ್ಯಕ್ತಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅವನೇನು ಮಾಡ್ತಾನೆ, ಒಬ್ಬ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳ ಹತ್ರ ಬಿಟ್ಟು, ಸ್ವಾಮಿ ನನಗೆ ತುಂಬ ಕೋಪ ಬರುತ್ತೆ, ದಯವಿಟ್ಟು ಏನಾದರೂ ಒಂದು ಮಂತ್ರವನ್ನು ಮಾಡಿಕೊಡಿ ನನಗೆ ಅಂತೇಳ್ಬಿಟ್ಟು ಹೇಳ್ತಾನೆ. ಸರಿ ಏನು ಮಾಡಿಕೊಡ್ಲಿ ಅಂತ ಅಂದಾಗ, ಇಲ್ಲ ನೀವೇನಾದ್ರು ಕೊಡಲೇಬೇಕು ಅಂತ ಹೇಳ್ತಾನೆ. ಸರಿ ಆಯಿತು, ನಿನ್ನ ಕೈಲಿರೋ ಉಂಗ್ರ ಕೊಡು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಉಂಗ್ರ ಇಸ್ಕೊಂಬಿಟ್ಟು ಏನೋ ಮಂತ್ರವನ್ನು ಪಠನೆ ಮಾಡಿಬಿಡ್ತಾನೆ. ಮಾಡಿಬಿಟ್ಟು ಮಂತ್ರ ಏನು ಹೇಳಿರೋದಿಲ್ಲ, ಅವನಿಗೆ ಕಾಣೋ ರೀತಿಯಿಂದ ಆ ಥರ ಮಾಡ್ತಾನೆ ಅಷ್ಟೇ. ಸರಿ ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಪೂಜೆ ಮನೇಲಿ ಇಟ್ಬಿಡು. ಪೂಜೆ ಮನೇಲಿ ಇಟ್ಬಿಟ್ಟು ನೀನು ಕೋಪ ಬಂದಾಗ 10 ಸಲ ಹೋಗಿ ಅದಕ್ಕೆ ನಮಸ್ಕಾರ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ. 10 ಸಲ ನಮಸ್ಕಾರ ಮಾಡಿದ್ರೆ ನಿನ್ನ ಕೋಪ ಎಲ್ಲ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಅವನೇ ಮಾಡ್ತಾನೆ, ಹೊರಟೋದ್ಮೇಲೆ ಈ ಪಕ್ಕದಲ್ಲಿ ಗುರುಗಳ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಅವನು ಕೇಳ್ತಾನೆ, ಅಲ್ಲ ಸ್ವಾಮಿ 10 ಸಲ ನಮಸ್ಕಾರ ಮಾಡಿಬಿಟ್ರೆ ಕೋಪ ಎಲ್ಲ ಹೊರಟೋಗ್ಬಿಡುತ್ತಾಳೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಹೌದು, ನಾವು ಯಾವಾಗ ಕೋಪವನ್ನು ಮಾಡ್ಕೊತೀವಿ ಆವಾಗ ಮನಸ್ಸಿನಲ್ಲಿ 10 ಎಣಿಸಿದರೆ ನಮ್ಮಲ್ಲಿರತಕ್ಕಂತಹ ಕ್ಷಣದಲ್ಲಿ ಇದ್ದಂತಹ ಕೋಪ ಕಡಿಮೆ ಆಗುತ್ತೆ. ನಾವು ಅನರ್ಥಗಳನ್ನು ಮಾಡೋದ್ರಿಂದ ನಾವು ತಪ್ಪಿಸ್ಕೊತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ನಾವು ಕೂಡ ಅಷ್ಟೇ, ನಮಗೆ ಕೋಪ ಬಂದಾಗ ಅಟ್ಲೀಸ್ಟ್ 10 ಕೌಂಟ್ ಮಾಡಿದರೆ ನಾವೇನೋ ಕೆಟ್ಟದ್ದನ್ನು ಮಾಡ್ತೀವಲ್ಲ ಅದರಿಂದ ನಾವು ತಪ್ಪಿಸ್ಕೊತೀವಿ. ಅಷ್ಟರೊಳಗಡೆ ನಮಗೆ ಮನಸ್ಸಿನಲ್ಲಿ ಬದಲಾವಣೆಗಳಾಗ್ತವೆ. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ.